ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ತೆಗೆದುಕೊಂಡು ಬಂದಿರುವಂತಹ ವಿಷಯ ಏನಪ್ಪಾ ಅಂದರೆ, ನಮ್ಮ ಕರ್ನಾಟಕದ ಕುಬೇರ ಸಚಿವರು ಯಾರ್ಯಾರು, ನಮ್ಮ ಕರ್ನಾಟಕದ ಟಾಪ್ 8 ರಿಚೆಸ್ಟ್ ಮಿನಿಸ್ಟರ್ಸ್ ಯಾರು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರವಷ್ಟೇ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವ ಸಂಸ್ಥೆ ಈ ಪ್ರಕಟಣೆ ಮಾಡಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಟಾಪ್ 8 ಅತಿ ದೊಡ್ಡ ಶ್ರೀಮಂತ ಸಚಿವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. 8ನೇ ಅತಿ ದೊಡ್ಡ ಶ್ರೀಮಂತ ಸಚಿವರು ಯಾರಪ್ಪ ಅಂದ್ರೆ ಡಿ ಸುಧಾಕರ್ ಅವರು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವರು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ರಾಜಕಾರಣಿಯೂ ಕೂಡ ಹೌದು. ಇವರ ಒಟ್ಟು ಆಸ್ತಿ ಮೌಲ್ಯ 135 ಕೋಟಿ ಸ್ನೇಹಿತರೆ. 7ನೇ ಸ್ಥಾನದಲ್ಲಿ ಇರೋದು ನಮ್ಮ ಜನಪ್ರಿಯ ಸಚಿವರು ಆಗಿರುವಂತಹ ಸಂತೋಷ್ ಎಸ್ ಲಾಡ್ ಅವರು. ಹೌದು ಸ್ನೇಹಿತರೆ, ಇವರು ಕಲಘಟಗಿ ವಿಧಾನಸಭಾ ಕ್ಷೇತ್ರದಿಂದ 2023ರಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಇವರ ಒಟ್ಟು ಆಸ್ತಿ 138 ಕೋಟಿ ಸ್ನೇಹಿತರೆ. ಇನ್ನು 6ನೇ ಅತಿ ದೊಡ್ಡ ಶ್ರೀಮಂತ ಸಚಿವ ಯಾರಪ್ಪ ಅಂದ್ರೆ ಅವರು MB ಪಾಟೀಲ್. ಹೌದು ಸ್ನೇಹಿತರೆ, ಇವರು ಬಬಲೇಶ್ವರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಇವರ ಒಟ್ಟು ಆಸ್ತಿ ಮೌಲ್ಯ 141 ಕೋಟಿ ಸ್ನೇಹಿತರೆ. ಇನ್ನು 5ನೇ ಸ್ಥಾನದಲ್ಲಿರೋದು ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರು ಸ್ನೇಹಿತರೆ. ಇವರ ಒಟ್ಟು ಆಸ್ತಿ ಮೌಲ್ಯ 175 ಕೋಟಿ ರೂಪಾಯಿ. ಇನ್ನು 4ನೇ ಸ್ಥಾನದಲ್ಲಿರೋದು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ SS ಮಲ್ಲಿಕಾರ್ಜುನ್ ಅವರು. ಇವರ ಒಟ್ಟು ಆಸ್ತಿ ಮೌಲ್ಯ 189 ಕೋಟಿ ರೂಪಾಯಿಗಳು. ಇನ್ನು 3ನೇ ಸ್ಥಾನದಲ್ಲಿರೋದು ನಮ್ಮ HD ಕುಮಾರಸ್ವಾಮಿ ಅವರು. ಹೌದು ಸ್ನೇಹಿತರೆ, ಮಂಡ್ಯದ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಇವರ ಒಟ್ಟು ಆಸ್ತಿ 219 ಕೋಟಿ ರೂಪಾಯಿಗಳು ಸ್ನೇಹಿತರೆ. ಇನ್ನು 2ನೇ ಸ್ಥಾನದಲ್ಲಿರುವಂತಹ ಅತಿ ದೊಡ್ಡ ಶ್ರೀಮಂತ ಸಚಿವ ಯಾರಪ್ಪ ಅಂದ್ರೆ S ಸುರೇಶ್ ಅವರು. ಇವರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆನ ಮಾಡಿದ್ರು. ಇವರ ಒಟ್ಟು ಆಸ್ತಿ 648 ಕೋಟಿ ರೂಪಾಯಿಗಳು ಸ್ನೇಹಿತರೆ. ಇನ್ನು ನಂಬರ್ 1, ಹೌದು ಇವರೇ ನಂಬರ್ 1 ಅತಿ ದೊಡ್ಡ ಶ್ರೀಮಂತ ಸಚಿವ ಕರ್ನಾಟಕದಿಂದ. ಅವರು ಬೇರೆ ಯಾರು ಅಲ್ಲ, ನಮ್ಮ ಬಂಡೆ ಕನಕಪುರದಿಂದ ಸ್ಪರ್ಧೆ ಮಾಡಿದಂತಹ DK ಶಿವಕುಮಾರ್ ಅವರು ಸ್ನೇಹಿತರೆ. ಇವರ ಒಟ್ಟು ಆಸ್ತಿಯ ಮೌಲ್ಯ 1413 ಕೋಟಿ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಈ ಪಟ್ಟಿಯನ್ನು ನೋಡ್ತಾ ಇದ್ರೆ ನಮ್ಗನ್ಸಿದ್ದೇನೆಂದ್ರೆ, 100 ಕೋಟಿಗಿಂತ ಹೆಚ್ಚು ಹಣವನ್ನು ಹೊಂದಿರುವಂತಹ ಸಚಿವರ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕದಿಂದನೇ 8 ಮಂದಿ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.